ಶ್ರೀ ಗುರು ಬಸವಲಿಂಗಾಯ ನಮಃ. ನಿನ್ನೆ ದಿನ ಗುರು ಬಸವಣ್ಣನವರು ಐಕ್ಯರಾದರು. ಶ್ರಾವಣ ಶುದ್ಧ ಪಂಚಮಿ ಎಂದು ಉರಿಯುಂಡ ಕರ್ಪೂರದಂತೆ ಕೂಡಲ ಸಂಗಮದಲ್ಲಿ ಅವರು ಐಕ್ಯರಾದರು. ಅವರ ಐಕ್ಯವಾದಂಥ ಒಂದು ಸುದ್ದಿಯನ್ನು ತಿಳಿದ ಅವರ ಧರ್ಮಪತ್ನಿ ನೀಲಾಂಬಿಕಾ ತಾಯಿಯವರು ಆ ಕೃಷ್ಣ ಮಲಪಾಹರಿ ನದಿಯ ಆ ಕಡೆ ದಡದಲ್ಲಿ ಅವರು ನೀಲಮ್ಮ ಷಷ್ಠಿ ಅಂದರೆ ಗುರು ಬಸವಣ್ಣನವರ ಲಿಂಗೈಕ್ಯರಾದ ಮಾರನೇ ದಿನ ಅವರು ಸಹಿತ ಆ ಸೃಷ್ಟಿಕರ್ತ ಪರಮಾತ್ಮನಲ್ಲಿ ಒಡವೆರೆದು ಒಂದಾಗ್ತಾರೋ. ಆ ಸಮಯದಲ್ಲಿ ಅವರು ಒಂದು ವಚನವನ್ನು ನಮಗೆ ದಯಪಾಲಿಸಿದ್ದಾರೆ. ಆ ವಚನವನ್ನು ನಾವು ಈಗ ನೋಡೋಣ. ಅವರು ಲಿಂಗ ಪೂಜೆಯಲ್ಲಿ ನಿರತರಾಗಿ ಅಲ್ಲಿ ತಮ್ಮ ಮನದಾಳವನ್ನು ಅಲ್ಲಿ ಅವರು ವ್ಯಕ್ತಪಡಿಸಿಕೊಂಡಿದ್ದಾರೆ. ಆ ವಚನ ನೋಡುವ. ನೋಡು 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 ಲಿಂಗವೇ, ನೋಡು ಬಸವಣ್ಣನವರು ಮಾಡಿದಾಟವ, ನೋಡು ಬಸವಣ್ಣನವರು ಮಾಡಿದಾಟವ, ನೋಡು 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 ಲಿಂಗವೇ, ನುಡಿಯಲಾಲಿಸು ಬೇಗ ಕೆಡುವದಿ ಕಲ್ಯಾಣ, ಒಡೆಯ ಸಂಗಮನೋಳ್ ಬೆರೆದರಂತೆ, ತಡಮಾಡಬೇಡಿರಿ ಮಡದಿಗರು ಹಿರಂದೊಡೆಯ ಬಸವರಾಜ ನುಡಿದರಂತೆ, ನುಡಿದರಂತೆ. ನೋಡು 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 ಲಿಂಗವೇ, ನೋಡು ಬಸವಣ್ಣನವರು ಮಾಡಿದಾಟವ, ಹರಳಯ್ಯ ಮಧುವಯ್ಯ ನವರಿಗೆ ಎಳೆ ಹೂಟಿ, ದುರುಳ ಬಿಜ್ಜಳನು ಕಟ್ಟಿದನೆಂದರೆ, ಇರಬಾರದಲ್ಲೀಗ ಶರಣರಿಗರು ಹಿರಿಯಂ ಬರಸು ಬಸವರಾಜ ಪೇಳ್ದರಂತೆ, ಪೇಳ್ದರಂತೆ. ನೋಡು 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 ಲಿಂಗವೇ, ನೋಡು ಬಸವಣ್ಣನವರು ಮಾಡಿದಾಟವ, ಅಲ್ಲಿಗೆ ಎಮ್ಮನ್ನು ಬರಲು ಹೇಳಿದರಂತೆ, ಅಲ್ಲಿರ್ಧ ಸಂಗಯ್ಯ ನಿಲ್ಲಿಲ್ಲವೇ, ಅಲ್ಲಿ ಇಲ್ಲಿ ಎಂಬ ಉಭಯ ಸಂದೇಹವು ಬಲ ಮಹಾತ್ಮರಿಗಿದು ತರವೇ, ಇದು ತರವೇ. ನೋಡು 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 ಲಿಂಗವೇ, ನೋಡು ಬಸವಣ್ಣನವರು ಮಾಡಿದಾಟವ, ಅಪ್ಪ ಅಣ್ಣಯ್ಯಗಳು ಕರೆಯಲು ಬಂದಿಹರು, ಕಪ್ಪಡಿ ಸಂಗಮನಾಥ ಕೇಳೋ, ಪುಷ್ಪಕ್ಕೆ ಪರಿಮಳ ಬೆರೆದಂತೆ ಎನ್ನನ್ನಪ್ಪಿದ ಲಿಂಗವೇ, ಮಾತನಾಡೋ ಮಾತನಾಡೋ. ನೋಡು 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 ಲಿಂಗವೇ,
ನೋಡು ಬಸವಣ್ಣನವರು ಮಾಡಿದಾಟವ, ಸಂಗನ ಬಸವ ನಿರೂಪವ ತಾಳುತ್ತೆ. ಹಿಂಗದೆ ಕರವೆತ್ತಿ ನಮಿಸುತ್ತಲೇ ಸಂಗನ ಬಸವಯ್ಯನಾತನೀತ ನನ್ನಂಗಯ್ಯನ ಲಿಂಗವೇ ಮಾತನಾಡೋ ಮಾತನಾಡು. ನೋಡು 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 ಲಿಂಗವೇ, ನೋಡು ಬಸವಣ್ಣನವರು ಮಾಡಿದಾಟವ, ನೋಡು ಬಸವಣ್ಣನವರು ಮಾಡಿದಾಟವ, ನೋಡು ಬಸವಣ್ಣನವರು ಮಾಡಿದಾಟವ. ಈ ರೀತಿ ತಮ್ಮ ಭಾವನೆಯನ್ನು ಅಲ್ಲೇ ವ್ಯಕ್ತಪಡಿಸಿಕೊಳ್ಳುತ್ತಾ ಆ ಕರಕಮಲದ ಲಿಂಗದಲ್ಲಿ ಗುರು ಬಸವಣ್ಣನವರ ಒಂದು ದರ್ಶನವನ್ನು ಪಡೆದುಕೊಂಡು ಅವರು ಉರಿಯುಂಡ ಕರ್ಪೂರದಂತೆ ಈ ನೀಲಮ್ಮ ಷಷ್ಠಿಯ ದಿನ ಅವರು ಆ ಸೃಷ್ಟಿಕರ್ತ ಪರಮಾತ್ಮನಲ್ಲಿ ಒಡೆವೆರೆದು ಒಂದಾದರು. ಅದಕ್ಕೋಸ್ಕರ ನಾವು ಲಿಂಗಾಯತರು ಆ ಪೂಜೆ ಈ ಪೂಜೆ ಮಾಡಿಕೊಳ್ಳದೆ ಅಲ್ಲಿ ನಿನ್ನಿನ ದಿನ ನಾಗಪ್ಪ ಹಾಲೆರೆದರು, ಮತ್ತು ಇನ್ನು ಮುಂದೆ ಗಣಪತಿ ಇಡ್ತಾರೆ, ಮುಂದೆ ಶ್ರಾವಣ ಮಾಸದಲ್ಲಿ ಮಂಗಳಗೌರಿ, ಶುಕ್ರಗೌರಿ, ವರಮಹಾಲಕ್ಷ್ಮಿ, ಈಗ ಅನೇಕ ಆ ಕಾಕು ಪೋಕುಗಳ ದೈವಗಳಿಗನ್ನು ಪೂಜೆ ಮಾಡದೆ ನಮ್ಮ ಶರಣರು ನಮಗಾಗಿ ಪ್ರಾಣವನ್ನು ಕೊಟ್ಟವರು, ನಮಗಾಗಿ ತತ್ವವನ್ನು ಕೊಟ್ಟವರು, ನಮಗಾಗಿ ಬದುಕಿದವರು, ನಮಗಾಗಿ ಬಾಳಿದವರು, ಅಂತಹ ಮಹಾನ್ ಶರಣರು ಗುರು ಬಸವಣ್ಣನವರು ನಿನ್ನಿನ ದಿನ ಲಿಂಗೈಕ್ಯರಾದರೆ ಈ ದಿನ ನೀಲಾಂಬಿಕ ತಾಯಿಯವರು ಲಿಂಗೈಕ್ಯಾದಂಥ ದಿನವನ್ನು ನಾವು ನೀಲಮ್ಮ ಷಷ್ಠಿ ಅಂತ ಹೇಳಿ ಆಚರಣೆ ಮಾಡಬೇಕು. ಹಾಗೆ ಮಂಗಳಗೌರಿ, ಶುಕ್ರಗೌರಿ ಮಾಡುವ ಮಂದಿ ಅಲ್ಲಿ ನೀಲಮ್ಮನ ಪೂಜಾರಥ, ಅಕ್ಕಮಹಾದೇವಿಯವ ಪೂಜಾರಥ, ಅಕ್ಕನಾಗಲಾಂಬಿಕೆಯ ಪೂಜೆಯನ್ನು ಮಾಡಿ ಅವರು ಪಾವನವಾಗಬೇಕು. ಯಾಕಂದರೆ ಅವು ಪುರಾಣದಲ್ಲಿ ಬಂದಂಥ ದೇವತೆಗಳು. ಯಾರೋ ಒಬ್ಬ ಪುರಾಣಕಾರ ಕುಳಿತುಕೊಂಡು ಬರೆದಂಥ ಪುರಾಣದ ಕಥೆಗಳನ್ನು ಅಲ್ಲಿ ಓದುವ ಬದಲಿ ಇಲ್ಲಿ ನಮಗಾಗಿ ಬದುಕಿದಂಥ, ನಮಗಾಗಿ ತತ್ವವನ್ನು ಕೊಟ್ಟು ಹೋದಂಥ ಶರಣರ ದಿನಾಚರಣೆಯನ್ನು, ಅವರ ಲಿಂಗೈಕ್ಯ ಸಂಸ್ಮರಣೆಯನ್ನು ನಾವು ಲಿಂಗಾಯತರಾದವರು ಪ್ರತಿಯೊಬ್ಬರು ಅದನ್ನು ಮಾಡಲೇಬೇಕಾಗ್ತದೆ. ಆವಾಗ ಅವರು ಆತ್ಮಕ್ಕೆ ಶಾಂತಿ ಸಿಗ್ತೈತೆ, ಅವರು ಸಂತೋಷ ಪಡ್ತಾರೆ. ಹೌದಪ್ಪ, ನಾವು ಇಷ್ಟು ಕಷ್ಟಪಟ್ಟುಕೊಂಡು ಈ ತತ್ವವನ್ನು ಇವ್ರಿಗಾಗಿ ಕೊಟ್ಟೇವಿ, ಇವರು ನಮ್ಮನ್ನು ನೆನೆಸ್ತಾರ ಅಂತ ಹೇಳಿ ಅವರು ನಮಗೆ ಹರಿಸ್ತಾರೆ. ಅದಕ್ಕೋಸ್ಕರ ಈ ನೀಲಮ್ಮ ಷಷ್ಠಿಯ ದಿನದ ಶುಭಾಶಯಗಳನ್ನು ಎಲ್ಲರಿಗೂ ಹೇಳುತ್ತಾ, ಎಲ್ಲರೂ ವಚನವನ್ನು ಓದಿದಾಗ ಅಂತಹ ಒಂದು ಜ್ಞಾನ ಬರ್ತದೆ. ಇಲ್ಲದೆ ಹೋದರೆ ಅದು ಜ್ಞಾನ ಬರೋದಿಲ್ಲ. ಅದಕ್ಕೋಸ್ಕರ ವಚನಗಳನ್ನು ಓದೋಣ, ವಚನವನ್ನು ಪಚನ ಮಾಡಿಕೊಳ್ಳೋಣ ಅಂತ ಹೇಳುತ್ತಾ ಈ ವಚನಕ್ಕೆ ವಿರಾಮ ಕೊಡ್ತಾ ಇದ್ದೇನೆ. ಶರಣು ಶರಣಾರ್ಥಿ.